ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂತಿ ನಿಮ್ಮ ಶ್ರುತಿ. ನಾಳೆ ಭೀಮ್ ಅಮಾವಾಸ್ಯೆ ಇದೆ. ಸೊ ಇವತ್ತೇ ಸ್ವಲ್ಪ ಪೂಜೆ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಹಾಗೆ ಕ್ಲೀನ್ ಮಾಡ್ಕೊಂಡು ನನಗೆ ಗೊತ್ತಿರೋಂಥ ಒಂದೆರಡು ಟಿಪ್ಸ್ ಹೇಳ್ತೀನಿ ಬನ್ನಿ. ಸ್ಯಾನಿಟೈಸರ್ ಹಾಕ್ಕೊಂಡು ಟೈಲ್ಸ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದು ಗ್ರಾನೈಟೇ ಆಗಲಿ ಟೈಲ್ಸೇ ಆಗಲಿ ಕರೆಗಳಿದ್ರೆ ತುಂಬ ಚೆನ್ನಾಗಿ ಹೋಗುತ್ತೆ. ಸ್ಯಾನಿಟೈಸರ್ ಹಾಕ್ಕೊಂಡು ಕ್ಲೀನ್ ಮಾಡಿದ್ರೆ ಕುಂಕುಮದ ಕರೆ ಎಲ್ಲ ಇರುತ್ತಲ್ಲ ಅದು. ಹಾಗೆ ಈ ದೇವ್ರ ಮನೆಯಲ್ಲಿ ಸ್ವಿಚ್ ಬೋರ್ಡಲ್ಲಿ ನಾವು ಕುಂಕುಮ ಮುಟ್ಬಿಟ್ಟಿರ್ತೀವಲ್ವ, ಸ್ವಿಚಸ್ನ ಎಣ್ಣೆ ಜಿಡ್ಡು ಎಲ್ಲ ಆಗಿರುತ್ತೆ. ಸ್ಯಾನಿಟೈಸರ್ ಹಾಕ್ಕೊಂಡು ಕ್ಲೀನ್ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆ ಈ ದೇವ್ರ ಮನೆ ಕಬೋರ್ಡ್ಗಳು ಅಷ್ಟೇ, ಅದು ತುಂಬ ಕರೆ ಥರ ಆಗಿಬಿಟ್ಟಿರುತ್ತೆ, ಫುಲ್ಲು ಅದು ಮಾರ್ಕ್ಸು. ಅದಕ್ಕೂ ಸ್ಯಾನಿಟೈಸರ್ ಹಾಕ್ಕೊಂಡು ಕ್ಲೀನಾಗಿ ಬ್ರಷ್ ಮಾಡಿ, ಸ್ವಲ್ಪ ಪ್ರೆಸ್ ಮಾಡಿ ಬ್ರಷ್ ಮಾಡಿದ್ರೆ ಫುಲ್ಲು ಕ್ಲೀನ್ ಆಗುತ್ತೆ. ನೋಡಿ ಹಾಗೆ ಎಷ್ಟು ಚೇಂಜಸ್ ಆಗುತ್ತೆ, ಈ ಥರ ಆಗುತ್ತೆ. ಸೊ ಸ್ಯಾನಿಟೈಸರ್ ಯೂಸ್ ಮಾಡಿ. ಹಾಗೆ ದೇವ್ರ ಮನೆಯಲ್ಲಿ ಮುಂದೆಯಿಂದ ಹಿಂದೆ ಡೋರ್ ಕಡೆ ಗುಡಿಸ್ಕೊಂಡು ಹೋದರೆ ಅದು ಅಕ್ಷತೆ ಕಾಳೆಲ್ಲ ಬರೋದಿಲ್ಲ. ಸೊ ಡೋರ್ ಸೈಡಿಂದ ಒಳಕ್ಕೆ ಗುಡಿಸ್ಕೊಂಡ್ರೆ ಕ್ಲೀನಾಗೆಲ್ಲ ಬರುತ್ತೆ. ಹಾಗೆ ಇದು ಹಿತ್ತಾಳೆ ಪಾತ್ರೆಗಳನ್ನೆಲ್ಲ ಹೇಗೆ ತೊಳ್ಕೊತೀನಿ ಅಂತ ಹೇಳ್ತೀನಿ ಬನ್ನಿ. ಒಂದು ಪಾತ್ರೆ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದು. ಹಾಗೆ 1 ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಅದು ಬಿಸಿ ಆಗೋಕ್ಕೆ ಬಿಡೋಣ. ಸ್ವಲ್ಪ ಸ್ಟವ್ ಹಚ್ಚಿದ್ದೀವಿ, ಬಿಸಿ ಆಗಲಿ. ನೋಡಿ ಬಿಸಿ ಆಗ್ತಾಯಿದೆ, ಸ್ವಲ್ಪ ಮಳ್ಳುತ್ತೆ ಅದು. ನೋಡಿ ಈ ಥರ ಮಳ್ತಾ ಇರುತ್ತೆ. ಆಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಅದರೊಳಗೆ ಹಾಕ್ಕೊಳ್ಳೋಣ. ಯಾವ್ದು ಪಾತ್ರೆ ಇದೆಯೋ ಅದು ಹಾಕ್ಕೊಂಡು. ನಾನು ಜಸ್ಟ್ ಇದೊಂದು ಗ್ಲಾಸ್ ಒಂದು ತೋರಿಸ್ತಾ ಇದ್ದೀನಿ, ಬಟ್ ನಾನು ಯೂಶ್ವಲಿ ಯಾವಾಗಲೂ ಇದೇ ಥರನೇ ತೊಳೆಯೋದು. ಹಾಗೆ ನೋಡ್ತಾ ಇರಿ ಅದು ಎಷ್ಟು ಚೇಂಜಸ್ ಕಾಣುತ್ತೆ ಅಂತ. ನೋಡಿ ಸ್ವಲ್ಪ ಅದ್ರ ಮೇಲಿರೋ ಕೊಳೆ ಎಲ್ಲ ಬಿಟ್ಕೋತಾ ಇದೆ. ನೋಡಿ ಈ ಥರ ಆಗುತ್ತೆ. ಇದನ್ನು ಒಂದು ಸಾರಿ ನಾವು ಸುಮ್ಮನೆ ಬ್ರಷಲ್ಲಿ ಸ್ವಲ್ಪ ಖಾಲಿ ಬ್ರಷಲ್ಲೇ ಹಿಂಗೆ ಬ್ರಷ್ ಮಾಡಿಕೊಂಡ್ರೆ ಕ್ಲೀನಾಗಿ ಆಗುತ್ತೆ. ಒಳಗೂ ಕ್ಲೀನಾಗಿದೆ, ಹೊರಗಡೆನೂ ಕ್ಲೀನಾಗಿದೆ. ನೋಡಿ ಈ ಥರ ಆಗುತ್ತೆ. ಈಗ ನೆಕ್ಸ್ಟು ಪೂಜೆ, ನಾನು ಎಲ್ಲನೂ ತೊಳೆದಿಟ್ಕೊಂಡಿದ್ದೀನಿ, ಪೂಜೆ ಸಾಮಾನೆಲ್ಲ. ಅದನ್ನು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅರಿಶಿನ ಒಂದು ಬೌಲ್ಗೆ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನದ ಜೊತೆ ಸ್ವಲ್ಪ ಗಂಧದ ಪೌಡರ್, ನಾನು ಯಾವಾಗಲೂ ಗಂಧದ ಪೌಡರ್ ಮಿಕ್ಸ್ ಮಾಡ್ತೀನಿ. ಗಂಧದ ಪೌಡರು ಹಾಗೆ ಜವಾದಿ ಪೌಡರ್ ಹಾಕಿ ಹಚ್ಚಿದ್ರೆ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ, ತುಂಬ ಹೊತ್ತಿರುತ್ತೆ. ಆ ದೇವ್ರ ಮನೆ ಹತ್ರನೇ ದೇವಸ್ಥಾನದ ಫೀಲ್ ಬರ್ತಾ ಇರುತ್ತೆ. ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲದಕ್ಕೂ ಅರಿಶಿನ ಕುಂಕುಮ ಇಟ್ಕೊಳ್ಳೋಣ. ಹಾಗೆ ದೇವ್ರ ಫೋಟೋ ಕ್ಲೀನ್ ಮಾಡ್ಕೊಳ್ಳೋಣ. ದೇವ್ರ ಫೋಟೋ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಳ್ಳೋಣ. ರೋಸ್ ವಾಟರ್ ಹಾಕ್ಕೊಂಡ್ರೆ ಅದು ಗ್ಲಾಸೇ ಶೈನಿ ಆಗಿರುತ್ತೆ. ಸೊ ರೋಸ್ ವಾಟರ್ ಹಾಕ್ಕೊಂಡು ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಶೈನಿ ಆಗಿರುತ್ತೆ. ಇವಾಗ ದೇವರಿಗೆ ಅರಿಶಿನ ಇಟ್ಕೊಳ್ಳೋಣ.
ಅರಿಶಿನಕ್ಕೆ ಸ್ವಲ್ಪ ಜವಾದಿ ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಆವಾಗ ಅದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಬತ್ತಿನ ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಿ ದೀಪ ಉರಿಯುತ್ತೆ. ಸೊ ಈ ಬತ್ತಿ ಬಂದು ನಾನೇ ಮಾಡ್ಕೊಂಡಿರೋ ಬತ್ತಿ ಇದು. ಅಂಗಡೀಲಿ ಸಿಕ್ಕೋದಾದರೂ ಪರವಾಗಿಲ್ಲ, ಪ್ಯಾಕೆಟ್ ಸಿಗೋದನ್ನ ಒಂದು ಬಾಟಲ್ಗೆ ಹಾಕ್ಕೊಂಡು ಅದನ್ನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಒಂದು ಕರ್ಪೂರ ಹಾಕೋಣ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಜವಾದಿ ಪೌಡರ್ ಹಾಕ್ಕೊಂಡ್ರೆ ದೀಪ ಹಚ್ಚಿದಾಗೆಲ್ಲ ಅದು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಹಾಕಿ ಕ್ಯಾಪ್ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕೋಲ್ಡ್ ವೆದರಲ್ಲಿ ಬೇಗನೆ ಮ್ಯಾಚ್ ಬಾಕ್ಸ್ ಎಲ್ಲ ತಣ್ಣಗಾಗ್ಬಿಡುತ್ತೆ. ಸೊ ನಾವು ಯಾವುದಾದ್ರೂ ಒಂದು ಬಾಕ್ಸು, ಚಿಕ್ಕ ಬಾಕ್ಸ್ನ ಫುಲ್ ಆ ಮ್ಯಾಚ್ ಬಾಕ್ಸ್ ಕಡ್ಡಿಗಳನ್ನ ಹಾಕ್ಕೊಂಡು ಅದಕ್ಕೆ ಆ ಕ್ಯಾಪಲ್ಲಿ ಡಬಲ್ ಸೈಡ್ದು ಸ್ಟಿಕ್ಕರ್ ಹಾಕ್ಕೊಂಡು ಈ ಥರ ಬೆಂಕಿ ಪಟ್ಟಣದ ಕಟ್ ಮಾಡಿ ಅದಕ್ಕೆ ಅಂಟಿಸ್ಕೊಳ್ಳೋಣ. ನೋಡಿ, ಇವಾಗ ಈಗ ಹಚ್ಚಿದ್ರೆ ಮ್ಯಾಚ್ ಬಾಕ್ಸು ಸೇಫಾಗಿರುತ್ತೆ, ಬೇಗ ನೆನೆಯೋದಿಲ್ಲ. ಕ್ಯಾಪ್ ಹಾಕಿ ಎತ್ತಿಟ್ಕೊಳ್ಳೋಣ. ಹಾಗೆ ಈ ಥರ ಬಾಕ್ಸ್ಗಳು, ಕರ್ಪೂರ ತಂದಿದ್ದ ಬಾಕ್ಸ್ಗಳಿರುತ್ತಲ್ಲ, ಅದನ್ನು ಸುಮ್ಮನೆ ವೇಸ್ಟ್ ಮಾಡೋ ಬದಲು ಅದರಲ್ಲಿ ಸಾಂಬ್ರಾಣಿ ಪೌಡರು, ಅರಿಶಿನ, ಕುಂಕುಮ ಎಲ್ಲ ಲಂಸಮಾಗಿ ತಂದಿರ್ತೀವಲ್ವ, ಇದ್ರೊಳಗೆ ಹಾಕಿಟ್ರೆ ಸೇಫ್ ಆಗಿರುತ್ತೆ. ಕರ್ಪೂರ ಬೇಗ ಕರಗಬಾರ್ದು ಅಂದರೆ ಒಂದು ಲವಂಗ ಹಾಕ್ಕೊಳ್ಳೋಣ. ಅದರಲ್ಲಿ ಹಾಕ್ಕೊಂಡು ಕ್ಯಾಪ್ ಮುಚ್ಚೆತ್ತಿಡೋಣ. ಹಾಗೆ ನಾನಿದು ಡೋರ್ ಬ್ಯಾಕ್ ಸೈಡ್ ಬಂದು ಒಂದು ಹುಕ್ ಹಾಕ್ಕೊಂಡಿದ್ದೀನಿ. ನಮ್ಮನೆ ದೇವ್ರ ಮನೆಯಲ್ಲಿ ಎಲ್ಲೂ ಅದು ಆ್ಯಂಗರ್ ಇಲ್ಲ, ಒಂದು ಟವಲ್ ಇಟ್ಕೊಳ್ಳಿಕ್ಕೆ, ಕೈ ಒರೆಸ್ಕೊಳ್ಳಿಕ್ಕೆ. ಸೊ ಒಂದು ಹುಕ್ನ ಹಾಕಿ ಇಟ್ಟಿದ್ದೀನಿ. ಈ ಟಿಪ್ಸ್ ಎಲ್ಲ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬತ್ತಿನ ದೀಪ ಹಚ್ಚುವಾಗ ಬತ್ತಿಗೆ ಸ್ವಲ್ಪ ಕರ್ಪೂರ ಹಾಕಿ ಹಚ್ಚಿದ್ರೆ ತುಂಬ ಚೆನ್ನಾಗಿ ದೀಪ ಉರಿಯುತ್ತೆ. ಎಣ್ಣೆ ಬಾಟಲ್ ಇಡುವಾಗ ಎಣ್ಣೆ ಜಾಸ್ತಿ ಕೆಳಗಡೆ ಚೆಲ್ಲುತ್ತೆ ಅಂತ ಅನಿಸಿದ್ರೆ ಎಣ್ಣೆ ಬಾಟಲ್ ಕೆಳಗಡೆ ಒಂದು ಚಿಕ್ಕದೊಂದು ಪ್ಲೇಟ್ ಇಟ್ಕೊಳ್ಳೋಣ. ಹಾಗೆ ಗಂಧದ ಕಡ್ಡಿ ಜಾಸ್ತಿ ಹೊತ್ತು ಉರಿಬೇಕು ಅಂತ ಅಂದರೆ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಳ್ಳೋಣ. ಗಂಧದ ಕಡ್ಡಿಗೆ ರೋಸ್ ವಾಟರ್ ಹಾಕ್ಕೊಂಡು ಹಚ್ಚಿದ್ರೆ ತುಂಬ ಹೊತ್ತು ಉರಿಯುತ್ತೆ. ಹಾಗೆ ಕರ್ಪೂರ ಹಚ್ಚುವಾಗ ಅದು ತುಂಬ ಮಸಿ ಆಗ್ತಾ ಇದೆ ಕರ್ಪೂರ ಹಚ್ಚೋದು ಅಂತ ಅನಿಸಿದ್ರೆ ಅದರೊಳಗಡೆ ಒಂದು ಚಿಕ್ಕ ದೀಪ ಇಟ್ಕೊಳ್ಳೋಣ. ಆವಾಗ ಹಚ್ಚಿದ್ರೆ ಏನೂ ಅದು ಕರೆ ಆಗೋದಿಲ್ಲ. ತುಪ್ಪ ಹಾಕಲಿಕ್ಕೆ ಯಾವಾಗಲೂ ಪ್ಲಾಸ್ಟಿಕ್ದು ಯೂಸ್ ಮಾಡ್ತಾಯಿದ್ರೆ ಈ ಥರ ಸ್ಟೀಲ್ಗೆ ಹಾಕ್ಕೊಳ್ಳೋಣ. ಸ್ಟೀಲ್ಗೆ ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾದ್ರೂ ಬಿಸಿ ಮಾಡ್ಕೋಬೋದು ಸ್ಟವಲ್ಲಿ ಇಟ್ಕೊಂಡು. ಯೂಶಲಿ ಯಾವಾಗಲೂ ಕಳಶಕ್ಕೆ ಅಕ್ಕಿ ಹಾಕುವಾಗ ಎಲ್ಲರಿಗೂ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ಎಷ್ಟು ಹಾಕಬೇಕು ಅಂತ. ನಾವು ಎಷ್ಟೇ ಹಾಕಿದ್ರೂ, ಎಷ್ಟು ಗ್ಲಾಸ್ ಆದರೂ ಹಾಕಿದ್ರೂ ಒಂದು 1/4 ಗ್ಲಾಸ್ ಜಾಸ್ತಿ ಹಾಕಬೇಕಂತೆ. ನಮ್ಮ ಮನೆಯಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ವಿ, ಆವಾಗ ಒಬ್ಬರು ಅರ್ಚಕರು ನಮ್ಗೆ ಹೇಳ್ಕೊಟ್ಟಿದ್ದು 2 ಗ್ಲಾಸ್ ಹಾಕಿದರೆ ಒಂದು 1/4 ಗ್ಲಾಸ್ ಎಕ್ಸ್ಟ್ರಾ ಹಾಕಬೇಕು. 1/4 ಗ್ಲಾಸ್ ಹಾಕಿದರೆ ಅದು ಲಕ್ಷ್ಮಿಗೆ ತುಂಬ ಇಷ್ಟ ಅಂತೆ. ಕಾಲು ಅನ್ನೋದು ಈಗ 1 ರೂಪಾಯಿ ಆ ಥರ ಹಾಕಿದ್ರೆ ಖುಷಿ ಆಗುತ್ತಂತೆ. ಹಾಗೆ ನಾನು ಆ ನೀರಲ್ಲಿ, ಕಳಶದ ನೀರಲ್ಲಿ 1 ರೂಪಾಯಿ ಕಾಯಿನ್ ಹಾಕ್ಕೊಂಡಿದ್ದೀನಿ. ಕಾಯಿನು, ಅರಿಶಿನ, ಕುಂಕುಮ ಹಾಕ್ಕೊಂಡು ಅದಕ್ಕೆ ಇಟ್ಟಿದ್ದೀನಿ. ಹಾಗೆ 1 ಗ್ಲಾಸ್ ನೀರಿಗೆ ನಾನು ನಿಂಬೆಹಣ್ಣು ಹಾಕಿಟ್ಕೊಂಡಿದ್ದೀನಿ. ದೇವ್ರ ಮನೇಲಿ ಹಾಗಿಟ್ಟರೆ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗಲ್ಲ ಅಂತ ಹೇಳ್ತಾರೆ. ಸೊ 1 ಗ್ಲಾಸ್ ಒಳಗೆ 1 ನಿಂಬೆಹಣ್ಣು ಹಾಕಿಟ್ಟಿದ್ದೀನಿ.
ಹಾಗೆ ಕಳ್ಸಿದ ತೆಂಗಿನಕಾಯಿಗೆ ಅರಿಶಿನ ಹಚ್ಕೋತಾ ಇದ್ದೀನಿ. ಆ ಅರಿಶಿನ ಜೊತೆ ಸ್ವಲ್ಪ ಜವಾದಿ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಫುಲ್ಲು ಅರಿಶಿನ ಹಚ್ಚಿದ್ದೀನಿ. ಅದಕ್ಕೆ ನಾನು ಪೇಪರ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕುಂಕುಮ ಇಡುವಂಥ ಡಿಸೈನ್ನ. ಅದು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅದು ಹೇಗೆ ಮಾಡೋದು ಕುಂಕುಮ ಇಡೋದನ್ನ ಅಂತ ತೋರಿಸ್ತೀನಿ. ಕಟ್ ಮಾಡಿ ಇಟ್ಕೊಂಡಿರೋವಂಥ ಡಿಸೈನ್ನಾಗೆ ಕುಂಕುಮ ಇಡ್ತಾ ಇದ್ದೀನಿ. ಹಾಗೆ ಕಳಶಕ್ಕೆ ನಾನು 5 ಎಲೆ ಇಟ್ಕೋತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ, ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. 5 ಎಲೆ ಇಟ್ಕೊಂಡು ಕುಂಕುಮ ಇಟ್ಕೊಂಡಿರೋ ತೆಂಗಿನಕಾಯಿ ಇಟ್ಕೋತೀನಿ. ಹಾಗೆ ನಾನು ದೇವ್ರ ಮನೆ ಹೊಸ್ಲಿಗೆ ಅರಿಶಿನ ಹಚ್ತಾ ಇದ್ದೀನಿ. ಅರಿಶಿನ ಕುಂಕುಮ ಇಡೋಣ ಅಂತ. ಆ ಅರಿಶಿನದ ಜೊತೆಗೂ ಅಷ್ಟೇ ಸ್ವಲ್ಪ ಜವಾದಿ ಪೌಡರ್ ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ಅದು ದೇವಸ್ಥಾನದ ಥರ ಸ್ಮೆಲ್ ಬರ್ತಾ ಇರತ್ತೆ. ಎಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ ಕೇಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದರಿಂದ ನಿಮಗೂ ಯೂಸ್ಫುಲ್ ಟಿಪ್ಸ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.